ದಿನದಿಂದ ಚಿಕ್ಕೋಡಿಯಲ್ಲಿ ಒಂದು ಒಳ್ಳೆಯ ನ್ಯಾಯಾಲಯ ಕಟ್ಟಡ ಭಾಳ ಅವಶ್ಯಕತೆ ಗಮನಿಸಿ ಸುಮಾರು ಬಹುಶಃ ನನ್ನ ಲೆಕ್ಕಾಚಾರದಿಂದ 20 ವರ್ಷಗಳಿಂದ ಇದು ಮಾಡಬೇಕಂತ ಹಲವಾರು ಗಣ್ಯರು, ಹಿಂದಿನ ಸಂಸದರು, ಸಚಿವರು, ಲೋಕೋಪಯೋಗಿ ಸಚಿವರು, ಸ್ಥಳೀಯ ಶಾಸಕರು, ಪ್ರಕಾಶ್ ಹುಕ್ಕೇರಿ ಅವರು, ಗಣೇಶ್ ಹುಕ್ಕೇರಿ ಅವರು, ಅವರ ಪ್ರಯತ್ನದಿಂದ ಇವತ್ತು ಒಂದು ಒಳ್ಳೆಯ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಅದು ಲೋಕಾರ್ಪಣೆ ಕೂಡ ಮಾನ್ಯ ಗೌರವಿತ ನ್ಯಾಯಮೂರ್ತಿಗಳಿಂದ ಇವತ್ತು ಅದು ಲೋಕಾರ್ಪಣೆ ಆಗಿದೆ. ಬಹುಶಃ ಈ ರಾಜ್ಯದಲ್ಲಿ ಇನ್ನೂ ಭಾಳಷ್ಟು ಈ ರೀತಿ ನ್ಯಾಯಾಲಯ ಅವಶ್ಯಕತೆ ಇದೆ. ಅದನ್ನು ಮಾಡುವಂಥ ಪ್ರಾಮಾಣಿಕವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದು ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ವಿಶೇಷವಾಗಿ ಈ ಕಟ್ಟಡ ಜೊತೆಗೆ ಏನು ಚಿಕ್ಕೋಡಿಯಲ್ಲಿ ಇವತ್ತು ಲೋಕಾರ್ಪಣೆ ಆಗುವಂಥ ನ್ಯಾಯಾಲಯದ ಜೊತೆಗೆ ವಕೀಲರ ಸಂಘ ಕಟ್ಟಡ ಕೂಡ ಇವತ್ತು ಅಷ್ಟೇ ಶರವೇಗದಲ್ಲಿ ಮಾಡುವಂಥ ಮಾಡಿದ್ವಿ. ಬಹುಶಃ 1 ವರ್ಷದಲ್ಲಿ ಅದನ್ನು ಕಟ್ಟಿ ನಿಮ್ಗೆ ಇವತ್ತು ಇದ್ರ ಜೊತೆ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಗೋಕಾಕದಲ್ಲಿ ಕೂಡ ನ್ಯಾಯವಾದಿಗಳ ಸಂಘಕ್ಕೆ ಕಟ್ಟಡವನ್ನು ಕೊಟ್ಟಿದ್ದೀವಿ, ರಾಯಭಾಗದಲ್ಲಿ ಕೊಟ್ಟಿದ್ದೀವಿ. ಸುಮಾರು 10 ಕೋಟಿ ರೂಪಾಯಿದಲ್ಲಿ ಬೆಳಗಾವಿ ವಕೀಲರ ಸಂಘಕ್ಕೆ ಕೂಡ ಅತಿ ಹೆಚ್ಚು ಈ ರಾಜ್ಯದಲ್ಲಿ ಕೊಡುವಂಥ ಪ್ರಯತ್ನ ಮಾಡಿ ಅಲ್ಲಿ ವಕೀಲರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಜೊತೆಗೆ ರೆಸ್ಟೋರೆಂಟ್ ಕೂಡ ಒಂದು ಬೆಳಗಾವಿ ನ್ಯಾಯಾಲಯ ಆವರಣದಲ್ಲಿ ಕೂಡ ನಾವು ಮಾಡ್ತಾ ಇರೋದು ಭಾಳಷ್ಟು ಹೆಮ್ಮೆಯ ವಿಷಯ. ಜೊತೆಗೆ ಬೆಂಗಳೂರಿನಲ್ಲಿರುವಂಥ ಸಿಟಿ ಸಿವಿಲ್ ಕೋರ್ಟ್ಗೆ ಬಹುಶಃ ನಮ್ಮ ಸರ್ಕಾರ ಹಿಂದಿನ ಯಾವುದೇ ಸರ್ಕಾರ ಕೊಡಿರುವಂಥ ಅನುದಾನವನ್ನು ಕೊಟ್ಟಿದೆ. 2 ವರ್ಷಗಳಲ್ಲಿ 20 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ. ಈ ವರ್ಷ ಕೂಡ ಇನ್ನೂ 10 ಕೋಟಿ ಅಲ್ಲಿ ಕೊಡುವಂಥ ವಾಗ್ದಾನವನ್ನು ಮಾಡಿದ್ದೇವೆ. ಕಾರಣ ಅಂದರೆ ಸುಮಾರು ಅಲ್ಲಿ ಇರುವಂಥ ವಕೀಲರ ಸಂಖ್ಯೆ, ಅಲ್ಲಿ ಬರುವಂಥ ಕಕ್ಷಿದಾರರ ಸಂಖ್ಯೆ ಗಮನಿಸಿ ಅದೊಂದು ಅತ್ಯುತ್ತಮ ಕೋರ್ಟ್ ಸಂಖ್ಯೆನ ಆಗಬೇಕಂತ ನಾವು ಹೆಚ್ಚು ಕಾಳಜಿ ವಹಿಸಿ ನಮ್ಮ ಇಲಾಖೆ ಅದಕ್ಕೆ ಈಗಾಗಲೇ 20 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಬರುವಂಥ ದಿನಗಳಲ್ಲಿ ಇನ್ನೂ ಅಲ್ಲಿ ಅವಶ್ಯ ಇರುವಂಥ ಎಲ್ಲ ಕಾಮಗಾರಿಗಳನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗಿದೆ. ನಾವು ಬಂದ ಮೇಲೆ ಮಂಗಳೂರು ಇರ್ಬೋದು, ಗೌರಿಬಿದನೂರು, ವಿರಾಜಪೇಟೆ, ಕೊಪ್ಪಳ, ಬಾಗಲಕೋಟೆ, ಗದಗ, ಬೀದರ್, ಬೆಳ್ತಂಗಡಿಯಲ್ಲಿ ಕೂಡ ನ್ಯಾಯಾಲಯ ಕಟ್ಟಡಗಳನ್ನು ನಾವು ಪ್ರಾರಂಭ ಮಾಡುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಇನ್ನೂ ಹಲವಾರು ಕಟ್ಟಡಗಳನ್ನ ನಿರ್ಮಿಸುವಂಥ ಜವಾಬ್ದಾರಿ ನಮ್ಮ ಇಲಾಖೆ ಮುಂದಿದೆ. ಅದನ್ನು ಹಂತ ಹಂತವಾಗಿ ನಮ್ಮ ಆರ್ಥಿಕ ಅನುಗುಣ ತಕ್ಕಾಗೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಾನು ಹಿಂದೆ ವಕೀಲರ ಸಂಘ ಚಿಕ್ಕೋಡಿಗೆ ಭೇಟಿ ಕೊಟ್ಟಾಗ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಇಬ್ಬರಿಗೂ ಕೂಡ ಸಮಾನ ಅವಕಾಶ ಅಂತ ಹೇಳಿದ್ದೀವಿ. ಈಗ ಅವರು ಮಹಿಳಾ ವಕೀಲರು ಹೇಳ್ತಾರೆ, ನಮ್ಮ ಪುರುಷರೆಲ್ಲ ಆಕ್ರಮ ಮಾಡಿಬಿಟ್ಟಾರೆ, ನಮಗೆ ಸಪ್ರೇಟ್ ಬೇಕಂತ ಮಹಿಳಾ ವಕೀಲರು ಡಿಮಾಂಡ್ ಮಾಡ್ತಾಯಿದ್ರು. ಅದಕ್ಕಾಗಿ ನಿಮಗೆ 2ನೇ ಫ್ಲೋರ್ನಲ್ಲಿ ಖಂಡಿತವಾಗಿ ನೀವು ಹೇಳ್ದಂಗೆ 2 ಕೋಟಿ ರೂಪಾಯಿದಲ್ಲಿ ಮತ್ತೊಂದು ನಿಮಗೆ ವಿತ್ ಲಿಫ್ಟ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆಂದ್ರೆ ಮುಂಚೆ ಪ್ರಕಾರ ಕಂಬೈಂಡ್ ಆಗಿತ್ತು. ಈಗೆಲ್ಲ ಬಹುಶಃ ಇವರೆಲ್ಲ ಹೆಚ್ಚಿನವರು ಆಕ್ರಮ ಮಾಡಿದ್ರಿಂದ ನಿಮಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು ವಕೀಲರ ಭವನವನ್ನು ಕಟ್ಟಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ವಿಶೇಷವಾಗಿ ನಮ್ಮ ಇಲಾಖೆ ಎಲ್ಲ ಹೇಳಲಿಕ್ಕಲ್ಲ, ಒಂದು 2-3 ನಮ್ಮ ಇಲಾಖೆ ನಾವು ಈ ಲೋಕೋಪಯೋಗಿ ಸಚಿವರಾದ ಮೇಲೆ ಬೆಳಗಾವಿಯಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಮೊನ್ನೆ ಇದೇ ಕ್ಯಾಬಿನೆಟ್ನಲ್ಲಿ 270 ಕೋಟಿ ಫ್ಲೈಓವರನ್ನು ಬಹುಶಃ ಯಾವುದೇ ಜಿಲ್ಲೆಯಲ್ಲಿ ಇರೋದು ಇವತ್ತು ಬೆಳಗಾವಿಯಲ್ಲಿ ನಾವು ಫ್ಲೈಓವರ್ ಮಾಡೋದು ನಮ್ಮ ಬೆಳಗಾವಿಗೆ ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ನನಗೆ ವಿಶೇಷ ಅನ್ನಿಸ್ತದೆ. ಜೊತೆಗೆ ಕೃಷ್ಣಾ ಕಿತ್ತೂರಿನಿಂದ ಕೆಮ್ಲಾಪುರ್ಗೆ 70 ಕೋಟಿ ರೂಪಾಯಿದಲ್ಲಿ ಒಂದು ಬ್ರಿಡ್ಜ್ ಮಾಡೋ ಮೂಲಕ ಬೈಪಾಸ್ ಶಾರ್ಟ್ಕಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಭಾಳ ದೊಡ್ಡದಾಗಿರುವಂಥದ್ದು. ಇನ್ನೂ ಭಾಳಷ್ಟು ಕೆಲಸ ಮಾಡಿದ್ವಿ. ಅದನ್ನು ಹೇಳುವಂಥ ಅವಶ್ಯಕತೆ ಭಾವಿಸಿ ನಮ್ಮ ಇಲಾಖೆ ಮುಂದೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಅದು ವಕೀಲರ ಸಂಘಕ್ಕೆ ಇರ್ಬೋದು, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳನ್ನು ತ್ವರಿತಗತಿಯಲ್ಲಿ ನಾವು ಮಾಡ್ತೀವಿ. ಅದು ನಮ್ಮ ಗಮನಕ್ಕೆ ಬರಬೇಕು. ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತು ಅಂತೇಳಿ ಇವತ್ತಿನ ನ್ಯಾಯಾಲಯ ಕಟ್ಟಡ ಬಹುಶಃ ನಮ್ಮ
ಕರ್ನಾಟಕಕ್ಕೆ ಒಂದು ಮಾದರಿ ಅಂತ ಅನ್ಸುತ್ತೆ. ಚಿಕ್ಕೋಡಿ ಬಹುಶಃ ಯಾರು ನೋಡಿದ್ರೆ ಚಿಕ್ಕೋಡಿ ಕೋರ್ಟ್ ನೋಡ್ಕೊಂಡು ಬನ್ನಿ ಆ ರೀತಿ ಮಾಡಬೇಕಂತ ಬಹುಶಃ ಹೇಳ್ತಾರಂತ ನನ್ನ ಭಾವನೆ. ಅಷ್ಟು ಒಳ್ಳೆ ಕಟ್ಟಡ ಆಗಿದೆ. ಇದು ಚಿಕ್ಕೋಡಿದ ಮಾದರಿ ಆಗಲಂತ ಹಾರೈಸಿ ಇದು ಆದಷ್ಟು ಬೇಗ ಲೋಕಾರ್ಪಣೆ ಆಗಿ ಜನರಿಗೆ, ಕಕ್ಷಿದಾರರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.